ನಮಸ್ತೆ ವೀಕ್ಷಕರೇ, ಇವತ್ತು ಮಾಡುವಂತಹ ಡಿಶ್ ಬಂದ್ಬಿಟ್ಟು ಕೆಂಡಡು ಮಾಲ್ತಿನ ಬಂಗುಡೆ ಪುಳಿಮುಂಚಿ, ಅಂದರೆ ಗೆಂಡದಲ್ಲಿ ಮಾಡುವಂತಹ ಬಂಗುಡೆ ಪುಳಿಮುಂಚಿ. ನಾವು ಇಲ್ಲಿ 2 kg ಆಗುವಷ್ಟು ಬಂಗುಡೆ ಮೀನು ತಗೊಂಡಿದ್ದೇವೆ. ಅದು ಒಮೆಗಾ 3 ರಿಚ್ ಫುಡ್, ಮಕ್ಕಳಿಗೆ ತುಂಬ ಒಳ್ಳೆಯದು. ಆಮೇಲೆ ಗ್ರೈಂಡರಲ್ಲಿ ಅಥವಾ ಮಿಕ್ಸಿಯಲ್ಲಿ ಸ್ವಲ್ಪ ಒಣಮೆಣಸು, ಹುರ್ಕೊಂಡಿರೋ ಒಣಮೆಣಸು, ಹುಣಸೆ ಹಣ್ಣು, ಶುಂಠಿ, ಬೆಳ್ಳುಳ್ಳಿ, ಜೀರಿಗೆ, ಮೆಂತ್ಯ, ಕೊತ್ತಂಬರಿ ಹಾಕಿ, ಸ್ವಲ್ಪ ಕೊತ್ತಂಬರಿ ಜಾಸ್ತಿನೇ ಹಾಕಿ, ಇದರಿಂದ ಫ್ಲೇವರ್ ಜಾಸ್ತಿ ಆಗುತ್ತೆ. ಇದಕ್ಕೆ ಕಾಯಿ ಹಾಕುವಾಗಿಲ್ಲ. ಆಮೇಲೆ ಅದನ್ನು ಒಂದು ಗ್ರೈಂಡರ್ಗೆ ಹಾಕಿ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ನಿಮಗೆ ಈ ರೆಸಿಪಿ ಟೇಸ್ಟಿಯಾಗಿ ಬರಬೇಕು ಅಂದರೆ ನೀವು ಒಲೆಯಲ್ಲೇ ಮಾಡಬೇಕು, ಆಗಲೇ ಇದರ ಟೇಸ್ಟ್ ಜಾಸ್ತಿ ಆಗೋದು. ಹಾಗೆ ಹೀಗೆ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಅದಕ್ಕೆ ಚೂರು ಕರಿಬೇವು ಸೊಪ್ಪು ಹಾಕಿ ಹೆಚ್ಚಿಕೊಂಡಂತಹ ಈರುಳ್ಳಿ ಕೂಡ ಹಾಕ್ಕೊಳ್ಳಿ. ಆಮೇಲೆ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಕೊಂಡಂತಹ ಶುಂಠಿ ಕೂಡ ಹಾಕ್ಕೊಳ್ಳಿ. ಅದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳಿ. ಮತ್ತೆ ನೀವು ರುಬ್ಬಿಕೊಂಡಿರುವಂತಹ ಪೇಸ್ಟನ್ನು ಅದಕ್ಕೆ ಹಾಕಿ, ಆಮೇಲೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿಯನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ. ಮೇಯ್ನ್ ಇಂಗ್ರೀಡಿಯೆಂಟ್ ಬಂದುಬಿಟ್ಟು ಮೀನು, ಬಂಗುಡೆ ಮೀನು. ಕುದಿತಾ ಇರೋ ಸಾರಿಗೆ ಮೀನನ್ನು ಹಾಕಿ ಅದರ ಮೇಲೆ ಐರನ್ ತವ ಮುಚ್ಚಿ. ಈ ಡಿಶ್ ಎಲ್ಲ ಡಿಶ್ಗಿಂತ ಡಿಫ್ರೆಂಟ್, ಯಾಕಂದರೆ ಇಲ್ಲಿ ಕೆಳಗಿದ್ದ ಕೆಂಡನ ತೆಗೆದು ತವದ ಮೇಲೆ ಹಾಕಿ ಅಲ್ಲಿ ಉರಿಸ್ಬೇಕು. ಈ ಡಿಶ್ ಬಂದ್ಬಿಟ್ಟು ನನ್ನ ಅತ್ತೆಯ ಸಿಗ್ನೇಚರ್ ಡಿಶ್, ನಮ್ಮ ಮನೆಯಲ್ಲಿ ಎಲ್ಲರಿಗೂ ಫೇವ್ರೆಟ್. ಇದರ ಜೊತೆಗೆ ಒಂದು ನೀರು ದೋಸೆ ಇದ್ರಂತೂ ಆಹಾ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಈ ಡಿಶನ್ನು ಮನೆಯಲ್ಲಿ ಪ್ರಿಪೇರ್ ಮಾಡಿ ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇಂತಹ ಮ್ಯಾಂಗ್ಳೂರ್ ಟ್ರೆಡಿಷ್ನಲ್ ಡಿಶಸ್ ನಿಮಗೆ ಇಷ್ಟ ಇದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಮಾಡಿ ನನ್ನ ಈ ಪುಟ್ಟ ಚಾನಲನ್ನು ಬೆಳೆಸಿ. ಥ್ಯಾಂಕ್ ಯು ವೆರಿ ಮಚ್.